ಅಪ್ಪ ಅಮ್ಮ ಇನ್ನೂ ಬಂದಿಲ್ವಾ? ಅಲ್ಲ 5 ಗಂಟೆ, ಇನ್ನೂ ತೋಟದಲ್ಲೇ ಕೆಲಸ ಮಾಡ್ತಿದ್ದಾರಾ? ಹೊಟ್ಟೆ ಬೇರೆ ಸಿತಾನೆ. ಎಷ್ಟೊತ್ತಿಗೆ ಬಂದಾರೇನೋ ಕಾಣಲ್ಲ. ಅಯ್ಯೋ, ಸ್ಕೂಲಲ್ಲಿ ಪಾಠ ಮಾಡಿದ್ ಬೇರೆ ಅರ್ಥ ಆಯ್ಕಿಲ್ಲ. ಏನು ಎಸ್ ಎಲ್ ಸಿ ಅಂತ ಸ್ಪೆಷಲ್ ಕ್ಲಾಸ್ ಬೇರೆ ತಗೋತಾರೆ. ಏನು ತಲೆಗೆ ಹೋಯ್ಕಿಲ್ಲ. ಹೆಂಗ್ ಓದೋದು, ಹೆಂಗ್ ಪಾಸ್ ಮಾಡೋದು? ಭವ್ಯ ಎಷ್ಟು ಚೆನ್ನಾಗಿ ಓದ್ತಾಳಲ್ವಾ, ಅವಳ ಕೈಲಿ ಇಳಿಸ್ಕೋಬೇಕು ಹೆಂಗೆ ಅಂತ. ಏನು ನೆನಪೇ ಇರಕ್ಕಿಲ್ಲ. ಏನು ಓದೋಕ್ಕೂ ಆಯ್ಕಿಲ್ಲ, ಬರೆಯೋಕ್ಕೂ ಆಯ್ಕಿಲ್ಲ. ನಂಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಹೋಯ್ಕಿಲ್ಲ ಅಂದ್ರೂ ಕೇಳಕ್ಕಿಲ್ಲ. ಹೋಗು ಹೋಗು ಅಂತಾರೆ. ನನ್ನ ಕಷ್ಟ ನಂಗೆ ಗೊತ್ತು. ಏನು ಮಾಡೋದು? ಬಂಗಾರಿ, ಬಂಗಾರಿ, ಬಾ ಭವ್ಯ. ಏನೇ ಮಾಡ್ತಿದ್ದಿ? ಏನು ಇಲ್ಲ, ಸುಮ್ ಕೂತ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ಸುಮ್ ಕೂತೀನಿ. ಬಾರೆ ನಮ್ಮ ಮನೆಗಾದ್ರೂ. ಯಾಕೀಗ? ಬಾ ಸುಮ್ಮನೆ. ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ ಬಾ. ನಿಮ್ಮ ಅಮ್ಮ ಮೊದಲೇ ಹೇಳೋದಲ್ಲ, ಭವ್ಯನ ಹತ್ರ ಹೋಗಿ ಓದಿಸ್ಕೊಂತ. ಓದ್ಕೊಳಕ್ ಹೋಯ್ತೀನಿ ಅನ್ಕ ಬಾ. ನನಗೂ ಬೇಜಾರಾಯ್ತದೆ, ಯಾರೂ ಇಲ್ಲ. ಬಾರೆ. ಸರಿ ನಡಿ, ಆಯ್ತು ಬರ್ತೀನಿ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ ನಡಿ. ನಿಮ್ಮ ಅಮ್ಮ ಏನು ಬೇಡ ಅಂದದ, ಬಾ. ಬೇಡ ಅನ್ನಕ್ಕಿಲ್ಲ, ಸುಮ್ಮನೆ ಓದ್ಕೊಳಕ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಆಯ್ತು ಬಾ. ನಡಿ ಬರ್ತೀನಿ. ಇಲ್ಲಿ ಕುತ್ಕೊಂಡು ಬೇಜಾರಾಯ್ತದೆ. ಭವ್ಯಾರ ಮನೆಗೆ ಯಾರು ಹೋಗದ. ಅಯ್ಯೋ ರೀ, ನನಗಂತೂ ಸುಸ್ತಾಯ್ತು, ಆಯ್ತಾನೆ ಇಲ್ಲ. ಟೈಮ್ ಎಷ್ಟಾಯ್ತು? ನಡಿ ಮನೆಗೆ ಹೋಗದ. ಲೇ ಅವಯ್ಯ ಹೇಳಿಲ್ವಾ ನಾನು ಬರೋಗಂಟ ಮಾಡಿ ಅಂತ? ಅವಯ್ಯ ಹೋಗು ಅನ್ನಕ್ಕೂ ಮುಂಚೆ ಹೋಗಕ್ಕದ? ನನಗಂತೂ ಆಯ್ತಲ್ಲ. ಏನು ಮಾಡೋದು, ಕೆಲಸ ಮಾಡಿ ಮಾಡಿ ಸಾಕಾಗದೆ. ಡೈಲಿ ಹಿಂಗಿದ್ರೆ ಏನು ಗತಿ ನಮ್ದು? ನನಗಂತೂ ಆಯ್ತಲ್ಲ ಮಾಡಕ್ಕೆ. ನನಗೂ ಆಯ್ತಲ್ಲ, ಏನು ಮಾಡೋದಂತಾನೆ ಗೊತ್ತಾಯ್ತಲ್ಲ. ಇವಯ್ಯ ಬೇರೆ ಡೈಲಿ ಕೆಲಸ ಮಾಡಬೇಕು ಅಂತಾನೆ. ನನಗೂ ಆಯ್ತಾನೆ ಇಲ್ಲ ಕೆಲಸ ಮಾಡೋಕ್ಕೆ. ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡಬೇಕು. ದಿನ ರೆಸ್ಟ್ ಹಾಕೊಳ್ಳೋದು, ಒಂದಿನ ಮಾಡೋದು. ಹಂಗೆ ಮಾಡಕ್ಕೆ ಬಿಟ್ಬಿಟ್ಟಾನೆ ಇವಯ್ಯ. ಕರೆಕ್ಟಾಗಿ 8 ಗಂಟೆಗೆ ಬರಬೇಕು, 6 ಗಂಟೆ ಗಂಟನೂ ಮಾಡಬೇಕು ಅಂತಾನೆ. ಇದೊಳ್ಳೆ ಕರ್ಮ ಆಯಿತು. ಯಾಕೆ ಬೇಕಿತ್ತೀವಿ ಅಲ್ಲವ? ನನಗಂತೂ ಆಯ್ತಾನೆ ಇಲ್ಲ. ಆಯ್ಕಿಲ್ಲ ಅಂದ್ರೆ ಏನು ಮಾಡೋದು? ನಿನಗೆ ಗೊತ್ತು. ಆ ಪಾರ್ಟಿ ಸುತ್ಕೊಂಡು ಕೊನೆಗೆ ಇಲ್ಲಿಗೆ ಬಂದೀವಿ. ಈಗ ಇಲ್ಲೂ ಬಿಟ್ಬಿಟ್ಟು ಎಲ್ಲಿ ಹೋಗೋದು? ಅವ ಹಿಂಗೆ ಬೇರೆ ದುಡ್ಡು ಕೊಡಬೇಕು. ನಮ್ದು ದುಡ್ಡಾರು ಇದ್ದಿದ್ರೆ ಅವ ಹಿಂಗೆ ಕೊಟ್ಬಿಟ್ಟು ಹೋಗ್ಬೋದಿತ್ತು, ಎಲ್ಲರತೆಗೆ ಸಿಟಿ ಕಡೆಗೆ ಹೋಗ್ಬೋದಿತ್ತು. ಹೆಂಗೋ ಅದೊಂದು 2 ಲಕ್ಷ, ಒಡವೆ 2 ಲಕ್ಷ ಇದ್ದಿದ್ರೆ ಆರಾಮಾಗಿ ಒಂದು 6 ತಿಂಗಳು ಕಾಲ ಕಳಿಬೋದಿತ್ತು, ಬಾಡಿಗೆ ಕಟ್ಕೊಂಡು ಊಟ ತಿಂಡಿ ಮಾಡ್ಕೊಂಡು. ನೀನೇ ತಾನೇ ಹೇಳಿತು ಸಿಟಿಗೆ ಬೇಡ, ಹಳ್ಳಿಗೆ ಹೋಗೋದ, ದುಡ್ಡು ಕಡಿಮೆ ಆಯ್ತದೆ, ದುಡ್ಡು ಕಮ್ಮಿ ಖರ್ಚಾಯ್ತದೆ ಅಂತ. ನನಗೇನು ಗೊತ್ತು ನೀನು ಎಲ್ಲನೂ ಕಳಿತಿದ್ಯಾ ಅಂತ? ಜ್ಞಾನಾಗಿ ನೋಡ್ಕೊಳ್ದಾನೆಯಾ? ಅಯ್ಯೋ ಥೂ, ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಅಂದರೆ ಕೆಲಸ ಮಾಡೋಕ್ಕೂ ಆಯ್ತಲ್ಲ. ನೀನು ಮಾಡು, ನನ್ನ ಮನೇಲಿ ಇರ್ತೀನಿ ಅಂದ್ರೂ ಕೇಳಕ್ಕಿಲ್ಲ ನೀನು. ಅವೆಲ್ಲ ಐಕ್ಲಕ್ಕಂತೆ. ನಡಿ ನಡಿ, ಕೆಲಸ ಮಾಡ್ತಿರು. ಅವಯ್ಯ ಬರೋ ಟೈಮ್ ಆಯ್ತು. ಹಿಂಗೆ ಕುತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ಬೈತಾನೆ. ಆಮೇಲೆ ಸರಿ ಇಲ್ಲ ಅವಯ್ಯ. ಮೊದಲೇ ಜಿಪ್ನ ಹಿಂಗೆ ಸುಮ್ಮನೆ ಕೂತೀವಿ ಅಂತ ಗೊತ್ತಾದ್ರೆ ಸಂಬಳ ಕಟ್ ಮಾಡ್ತೀನಿ ಅಂತ ಅನ್ಬೇಕಾರೆ. ಇದೆಲ್ಲ ನಡಿ, ಕೆಲಸ ಮಾಡು. ಇನ್ನೂ ಎಷ್ಟು ದಿನ ಹಿಂಗೆ ಮಾಡ್ಬೇಕು ಕೆಲಸವ? ಯಾವನೂ ಗೊತ್ತು. ನನಗೂ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ. ಅಮ್ಮ, ಬಂಗಾರಿ, ನೀನು ಯಾಕೆ ಬಂದೆ ಇಲ್ಲಿಗೆ? ನೀವು ಇನ್ನೂ ಬಂದೇ ಇಲ್ವಲ್ಲ ಮನೆಗೆ? ಬನ್ನಿ ಹೋಗದಾ? ಅಯ್ಯೋ ವಯ್ಯ ಬರ್ಬೇಕಂತ ಹೋಗವ. ವಯ್ಯ ಬಂದು ಹೋಗೋ ಅಂದ್ಮೇಲೆ ಬರಬೇಕು. ಸುಮ್ಮನೆ ಕೂತಿದ್ದೀರಿ ಮತ್ತೆ? ಕೆಲಸ ಮಾಡ್ತಾ ಇದ್ದೋ. ನೀನ್ಯಾಕೆ ಇಲ್ಲಿಗೆ ಬಂದೆ? ಯಾವಾಗ ಬಂದಿರಿ ಅಂತ ಕೇಳೋದಂತ ಬಂದೆ. ನಾನು ಭವ್ಯಾರ ಮನೆಗೆ ಹೋಯ್ತಾ ನೀವು ಓದ್ಕೊಳಕ್ಕೆ. ಸರಿ ಸರಿ, ಹೋಗು, ಚೆನ್ನಾಗಿ ಓದ್ಕೊ. ಗಮನ ಇಟ್ಟು ಅವೇನು ಕೈಲಿ ಹೇಳ್ಸ್ಕೊಂಡು ಚೆನ್ನಾಗಿ ಓದಬೇಕು. SSLC ಪಾಸ್ ಮಾಡ್ಬೇಕು ನೀನು. ಆಯಿತು. ಅಡುಗೆನೂ ಏನಿಲ್ಲ ಉಣ್ಣಕ್ಕೆ, ಹೊಟ್ಟೆ ಸಿತಾವೆ. ಅನ್ನ ಸರಿತ್ತಲ್ಲ ನೆನ್ನೆದಾರು ಉಂಡರು. ಮತ್ತೆ ಭವ್ಯಾರ ಮನೆ ಬಾತ್ರೂಮ್ಗೆ ಹೋಗೇನಿ. ಆಯಿತು, ಹೋಗು ಓದ್ಕೋಗು, ಬಂದು ಅಡುಗೆ ಮಾಡ್ತೀನಿ. ಸರಿ ಹೋಯ್ತೀನಿ, ಆಮೇಲೆ ಬರ್ತೀನಿ. ಹೋಗು ಚೆನ್ನಾಗಿ ಓದ್ಕೊ. ಸುಮ್ಮನೆ ಆಟೆ ಹೊಡ್ತಾ ಕುತ್ಕೋಬೇಡ, ಓದ್ಕೋಬೇಕು. ಆಯಿತು. ನೀವೆಷ್ಟು ಗಂಟೆಗೆ ಬಂದಿರಿ? ಒಂದು 6 ಗಂಟೆಗೆ ಬರ್ತೀವಿ ಕನ್ನಡಿ. ಸರಿ ಆಯಿತು, ಅವ್ರ ಮನೆಗೆ ಹೋಯ್ತೀನಿ ನಾನು. ರೀ, ಎದ್ದು ಮಾಡಿ, ಹೋಯೋ ಬರೋ ಟೈಮ್ ಆಯಿತು. ಬಂದು ನೋಡಿ ಬೋದ್ಗಿದಾನು. ಅಯ್ಯೋ ದೇವ್ರೆ, ಇದೆಲ್ಲ ಯಾವಾಗ ಮುಗ್ದದಪ್ಪ? ನನಗಂತೂ ಸಾಕಾಗೋಗದೆ. ತರಿಕೆ ಬೈರಾ ಗೌಡ್ರೆ, ಆಯ್ತಾ? ಮುಗಿತಾ ಕೆಲಸ ಅಲ್ಲವಾ? ಇನ್ನೊಸಿ ಅದೇ ನಾಳೆಗೆ ಮುಗಿತದೆ. ಇವತ್ತು ಮುಗಿಸ್ನೇ ಅಲ್ವಾ ಕೊನೆಗೂ? ಅದೇನು ಕೆಲಸ ಮಾಡಿರೋ ಏನೋ, ಚೂಟಾಗಿ ಮಾಡೋದ ಅನ್ನೋದೇ ಇಲ್ಲ ನೀವು. ಏನು ಮಂದ ಕುರಿಯಂಗೆ ಆಡ್ತೀರಿ. ಸರಿ ಸರಿ ಆಯಿತು, ಹೋಗಿ. ನಾಳೆ ಹೊತ್ತನಂತೆ ಬಂದು ಮಾಡಿ. ತಿರ್ಗಾ ಮನೆ ತಕ್ಕ ಕರೆಂಟ್ ಬರಂಗೆ ಮಾಡಬೇಡಿ. ಸರಿ ಗೌಡ್ರೆ, ಆಯಿತು. ಗೌಡ್ರೆ, ನಾಳೆಗೆ ಒಂದು 500 ರೂಪಾಯಿ ಕೊಡಿ, ಖರ್ಚು ಕಾಸಿಲ್ಲ. 1000 ರೂಪಾಯಿ ಅಲ್ಲೇ ಖಾಲಿ ಮಾಡಿದ್ರಾ 2 ದಿನಕ್ಕೆ? ಅಯ್ಯೋ, ಅದು ಇದು ಅಂತ ಖರ್ಚಿರ್ತದಲ್ಲ, ಖಾಲಿ ಆಗೋಯ್ತು. ಹಿಂಗಾದ್ರೆ ನೀವು ಡೈಲಿ 500 ರೂಪಾಯಿ ಖರ್ಚು ಮಾಡಿದ್ರೆ ನಾವೇ ಖರ್ಚು ಮಾಡೋಕ್ಕಿಲ್ಲ. ನೋಡಿ ಬೇಡಿ, ಖರ್ಚು ಮಾಡಿ. ಸರಿ ಆಯಿತು. ಸರಿ ಸರಿ, ನಾಳೆ ಕೊಡ್ತೀನಿ. ಹೋಗಿ ಈಗ ಹೊತ್ತನಂತೆ ಬಂದು ಮಾಡಿ. ಸಿಯಪ್ಪ, ನಡಿ ನಡಿ, ಮನೆಗೆ ಹೋಗೋದ? ಹೋದ ತಕ್ಷಣ ಮನೆ ಕೊಡ್ಬೇಕು, ಆಯ್ತಾನೆ ಇಲ್ಲ ನನಗೆ. ನೀನೇನೋ ಮನೆ ಕಬೇಕು, ನಾನು ಅಡುಗೆ ಬೇರೆ ಬೇಯಿಸ್ಬೇಕಲ್ಲ. ಏನೋ ಒಂದು ಮಾಡುವೆ, ನಡಿಲೆ. ಮೊದಲು ಮನೆಗೆ ಹೋಗಿ ಬಿದ್ಕೋಬೇಕನಪ್ಪ. ಅಯ್ಯಪ್ಪ. ಬಂಗಾರಿ ಬಂದ? ಬಂದೆ ಕಣೆ. ಓ ಬಂಗಾರಿ, ಅಮ್ಮ ಎಲ್ಲಿ? ನಿಮ್ಮಮ್ಮ ಇನ್ನೂ ಬಂದಿಲ್ವಾ? ಇಲ್ಲ ಆಂಟಿ, ಇನ್ನೂ ಬಂದಿಲ್ಲ. ಇನ್ನೂ ಕೆಲಸ ಮಾಡ್ತಾರೆ. ಸರಿ ಸರಿ. ನಾನೇ ಕರ್ದೆ ಅಮ್ಮ, ಬಾ ಓದ್ಕೊಳ್ಳೋದ ಅಂತ. ಬಂಗಾರಿ ಪಾಪ ಓದೋದ್ರಲ್ಲಿ ಹಿಂದೆ ಅವಳೆ, ಅದಕ್ಕೆ ಹೇಳ್ಕೊಡ್ತೀನಿ ಬಾ ಅಂತ ಕರೆದೆ. ಸರಿ ಅಮ್ಮ, ಹೇಳ್ಕೊಡು ಚೆನ್ನಾಗಿ. ನಾವಿಬ್ರು ರೂಮಲ್ಲಿ ಓದ್ಕೋತೀವಿ. ಸರಿ ಆಯಿತು. ಬಾ ಬಂಗಾರಿ. ಬುಕ್ ಇಲ್ಲೇ ಇಟ್ಟವಳೆಲ್ಲ. ಇಲ್ಲೇನ ಮನಿಕೊಳ್ಳೋದು ನೀನು? ಕಣೆ. ವಾ, ಎಷ್ಟು ಚೆನ್ನಾಗದೆ. ನೀನು ಎಷ್ಟು ಚೆನ್ನಾಗಿ ಓದ್ತೀಯಲ್ಲ, ಹೆಂಗೆ? ನನಗೂ ಹೇಳ್ಕೊಡು, ನಂಗೆ ಏನು ಓದೋದು ತಲೆಗೆ ಹತ್ತಕ್ಕಿಲ್ಲ. ಮಿಸ್ ಏನೇ ಕೇಳಿದ್ರು ಹೇಳ್ತಿದ್ದೆ, ಎಲ್ಲ ಅರ್ಥ ಆಗದ ನಿನಗೆ? ನಾನು ಅವಾಗಿಂದ ನನಗೆ ಚೆನ್ನಾಗಿ ಓದ್ತೀನಿ. ನಿನ್ಗೆ ಯಾಕೆ ಏನು ಬರಲ್ವಾ? ಇಲ್ಲ ಕಣೆ, ನಂಗೆ ಏನು ಅರ್ಥನೇ ಆಯ್ಕಿಲ್ಲ, ಏನೂ ನೆನಪೇ ಇರೋಕ್ಕಿಲ್ಲ. ಓದಿದ್ರು ಅಲ್ಲಲ್ಲೇ ಮರ್ತಾಯ್ತದೆ. ಅದಕ್ಕೆ ನನಗೂ ಹೇಳ್ಕೊಡು. SSLC ಪಾಸ್ ಮಾಡಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು. ಆಗ ಇಬ್ಬರು ಕಾಲೇಜ್ಗೆ ಒಟ್ಟಿಗೆ ಹೋಗೋದ? ಆಯ್ತಾಯ್ತು ಬಿಡು, ಪಾಸ್ ಆಗಂಗಾರು ಹೇಳ್ಕೊಡ್ತೀನಿ. ಇವತ್ತು ಬೇಡ, ನಾಳೆಯಿಂದ ಓದದ. ಇವತ್ತು ಯಾಕೋ ಓದಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಓದದ ಬಾ ಅಂತ ಕರೆದೆ. ಬುಕ್ ಎಲ್ಲ ತಂದ್ಬಿಟ್ಟು. ಯಾಕೆ ಇನ್ನೇನು ಮಾಡೋದು?
ಆಮೇಲೆ ಓದೋದ ನಿಧಾನಕ್ಕೆ. ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದ ಅಂತಾನೆ. ನಿನ್ನ ಹತ್ರ ಮೊಬೈಲ್ ಅದೇ ಅಲ್ವಾ? ತೋರ್ಸೆ. ಇರು ತಗೋಬತ್ತೀನಿ. ಇವಳಿಗೆ ಹಳೆ ಫೋನ್ ತಗೊಟ್ಟವ್ರೆ ಅವ್ರ ಅಪ್ಪ ಅಮ್ಮ. ನೋಡೇ ಇದೆ ನನ್ನ ಫೋನು, ಚೆನ್ನಾಗಿದದ? ನಿಜ ಎಷ್ಟು ಚೆನ್ನಾಗದೆ. ಇಷ್ಟು ದೊಡ್ಡ ಫೋನು ನಿಂಗೆ ತಗೊಟ್ಟಿರೋದಾ? ಹ್ಞೂ ಕಣೆ. ಸ್ವಲ್ಪ ಹೊತ್ತು ಫೋನ್ ನೋಡದ, ಆಮೇಲೆ ಓದ್ಕೊಂಡ್ರಾಯ್ತು. ನಿಮ್ಮಮ್ಮ ಬೈಕಿಲ್ವಾ ನೋಡಿದ್ರೆ? ಇದ್ರಲ್ಲೇ ಓದ್ಕೋತಾವೇನದು? ಸರಿ ಸರಿ. ನೋಡು ಫೋಟೋ ಎಲ್ಲ ಹೆಂಗೆ ತಗೊಂಡಿನಿ, ಎಷ್ಟು ಚೆನ್ನಾಗಿ ಕಾಣ್ತದಿ. ನೋಡಿ ಸೀರೆ ಉಟ್ಕ ತಗೊಂಡಿರೋದು. ಚೆನ್ನಾಗದೆ ಚೆನ್ನಾಗದೆ. ರೀಲ್ಸ್ ಎಲ್ಲ ಮಾಡೀನಿ ಗೊತ್ತಾ? ವಾ ಎಷ್ಟು ಚೆನ್ನಾಗದೆ ನೋಡಿ. ಎಷ್ಟೊಂದು ಚೆನ್ನಾಗವೆ ಫೋಟೋ, ಎಷ್ಟೊಂದು ಚೆನ್ನಾಗಿ ತೆಗ್ದೀನಿ. ಅಂತಲೇ ಚೆನ್ನಾಗವೆ. ಇವ್ರು ಯಾರು? ಯಾರು ಇಲ್ಲ. ಯಾರ್ಯಾವ್ದು ಹುಡುಗ? ಯಾರು ಇಲ್ಲ ಬಿಡು. ಹೇಳು ಯಾರು ಹುಡುಗ ಅದು? ಯಾರು ಇಲ್ಲ ಕಣೆ. ಯಾರು ಇಲ್ಲ ಅನ್ಬಿಟ್ಟು ಹೇಳ್ತಾನೆ ಇಲ್ಲ. ಎಲ್ಲ ನೋಡ್ದಂಗ ಅನಿಸ್ತೈತೆ. ಯಾರೇವನು? ಯಾರು ಇಲ್ಲ ಕಣೆ. ನಂಗೆ ಸುಳ್ಳು ಹೇಳ್ಬೇಡ. ಯಾರು ಹೇಳು? ಅದು ನಿನ್ನ ಹತ್ರ ಏನು ಮುಚ್ಚು ಮರೆ, ಯಾರಿಗೂ ಹೇಳ್ಬೇಡ ಆಯ್ತಾ? ಇಲ್ಲ ಇಲ್ಲ ಹೇಳು. ಇವನು ನಾನು ಲವ್ ಮಾಡ್ತಿರೋ ಹುಡುಗ ಕಣೆ. ಲವ್ ಮಾಡ್ತಾ ಇದ್ಯಾ? ಚೆನ್ನಾಗಿದ್ದಾನಾ? ಚೆನ್ನಾಗವನೆ. ಏನೇ ಹೆಸರು? ಸಂಜು ಅಂತ. ಸಂಜಯ್ ಅವನ ಹೆಸರು. ಅದೇ ಕಣೆ, ನಾವು ಸ್ಕೂಲಿಂದ ಬರುವಾಗ ಇಬ್ರು ಹುಡುಗರು ನಿಂತ್ಕೊಂಡಿದ್ರಲ್ಲ. ಅದೇ ಅನ್ಕೊಂಡು ಎಲ್ಲ ನೋಡಿದ್ದೀನಲ್ಲ ಅಂತ. ಈ ಹುಡುಗನೂ ನಿಂತಿದ್ರಲ್ವಾ? ಡೈಲಿ ಬರ್ತಾನೆ ನಾನು ನೋಡಕ್ಕೆ ಅಂತ. ನನ್ಗೆ ಹೇಳೇ ಇರ್ಲಿಲ್ವಲ್ಲ, ಆಮೇಲೆ ಹೇಳಿದ್ರಾಯ್ತು ಅಂತ ಅನ್ಕೊಂಡೆ. ಫೋನಲ್ಲೇ ಫೋಟೋ ಇಟ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡಕ್ಕಿಲ್ವಾ? ಅಯ್ಯೋ ಲಾಕ್ ಮಾಡಿಟ್ಟಿದೆ ಕಣೆ, ಇದೊಂದು ಸಿಗಾಕೊಬಿಟ್ಟದೆ ಇಲ್ಲಿ. ಇದನ್ನು ಲಾಕ್ ಮಾಡಬೇಕು. ಸರಿ ಸರಿ. ನಾನು ಅವನು ಜೊತೆಲಿ ತಗೊಂಡಿರೋ ಫೋಟೋಸ್ ಎಲ್ಲ ಐತೆ, ತೋರಿಸ್ತೀನಿ ಇರು. ನೋಡಿಲಿ, ಇದವತ್ತು ದೇವಸ್ಥಾನಕ್ಕೆ ಹೋಗಿದ್ದು, ಅವಾಗ ತಗೊಂಡಿದ್ದು. ಎಲ್ಲ ತಗೋ ಸುತ್ತಾಡಕ್ಕೆ ಹೋಯ್ತೀರಾ? ಸ್ಕೂಲ್ಗೆ ಹೋಯ್ಕಿಲ್ವಾ? ಅದು ಯಾವಾಗ ಓದಿ? ಅಯ್ಯೋ ನಂದಿನ ಸ್ಕೂಲ್ಗೆ ಹೋಯ್ಕಿಲ್ಲ. ಸ್ಕೂಲ್ಗೆ ಹೋಯ್ತೀನಿ ಅಂದ್ಬಿಟ್ಟು ಕಲರ್ ಡ್ರೆಸ್ ದಿನ ಹೋಯ್ತಿದೆ. ಯಪ್ಪ ಇಷ್ಟೊಂದು ಫೋಟೋಸ್ ಎಲ್ಲ ಅವೆ. ನೋಡಿಲಿ, ನಾನು ಅವನು ರೀಲ್ಸ್ ಮಾಡಿರೋದು. ಎಷ್ಟು ಚೆನ್ನಾಗದೆ ಅಲ್ವಾ ಜೋಡಿ? ನನ್ನ ಮದುವೆ ಆದರೆ ಇವನ್ನೇ ಮದುವೆ ಆಗೋದು. ಯಾವ್ರೆ ಅವನು? ಓದ್ತಿದ್ದಾನಾ? ಇಲ್ಲ, ಡಿಪ್ಲೊಮಾ ಮಾಡ್ತಿದ್ದ, ಬಿಟ್ಬಿಟ್ಟಾನೆ, ಕೆಲ್ಸಕ್ಕೆ ಹೋಯ್ತಾನೆ. ವಾ ಸರಿ ಸರಿ. ಈ ಫೋಟೋಸ್ ಎಲ್ಲ ಹೆಂಗಿಡ್ತೀಯಾ? ಮನೆಯವ್ರು ಕಾಣ್ದಂಗೆ ಇಷ್ಟೊಂದು ಫೋಟೋ, ಇಷ್ಟೊಂದು ವಿಡಿಯೋ. ಅವ್ರಿಗೆ ಗೊತ್ತಾಯ್ತಿಲ್ಲ, ಲಾಕ್ ಮಾಡಿ ಇಟ್ಟಿವ್ನಿ. ಸರಿ ಸರಿ. ಜೋಡಿ ಚೆನ್ನಾಗಿದ್ದದಾ? ಸೂಪರ್ ಆಗದೆ. ಅಲ್ಲಿ ಹೋಯ್ತಾ ಬತ್ತಾ ಮಾತಾಡಿಸ್ತಿದ್ದ. ನೀನಿದ್ದಲ್ಲ, ಅದಕ್ಕೆ ಮಾತಾಡಿಸ್ಬೇಡ ಅಂದಿದೆ. ನಾಳೆ ನಿನಗೂ ಪರಿಚಯ ಮಾಡ್ಕೊಡ್ತೀನಿ ಬಾ. ಸರಿ ಆಯ್ತು. ಭವ್ಯ ಹಂಗಾರಿ ಅಮ್ಮ ಬತ್ತೈತದೇನೋ, ಆಮೇಲೆ ನೋಡದ. ಬುಕ್ ಎತ್ಕೋ. ಓದ್ಕೋದಿದ್ದೀರಾ? ಬನ್ನಿ, ಟೀ ಮಡಗಿನಿ ಕುಡ್ಕೊಂಡು ಓದ್ಕೊಳ್ಳೋರಿ. ಸರಿ ನಡಿಯಮ್ಮ, ಆಯ್ತು ಬರ್ತೀವಿ. ಇಲ್ಲಿಗೆ ತಂದು ಕೊಡೋಣ? ಬೇಡ, ಅಲ್ಲಿಗೆ ಬರ್ತೀನಿ ನಡಿ. ಬನ್ನಿ ಬಾ ಬಂಗಾರಿ. ಸರಿ ಆಂಟಿ. ಆಮೇಲೆ ನೋಡದ ಬಾ, ಲವ್ ಸ್ಟೋರಿ ಹೆಂಗಾಯ್ತು ಅಂತ ಹೇಳ್ತೀನಿ. ಟೀ ಕುಡ್ಕೊ ಬರೋದ ಬಾ. ಸರಿ ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.